ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಟಿಫನ್ಗೆ ವಾಂಗಿಬಾತ್ ಮಾಡ್ತಾಯಿದ್ದೆ. ಸೊ ವಾಂಗಿಬಾತ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಜಾಸ್ತಿ ವಾಂಗಿಬಾತ್ ಪೌಡರ್ ಮಾಡ್ಕೋತಾ ಇಲ್ಲ. ಸೊ ಜಸ್ಟ್ 1 ಟೈಮ್ಗೆ ನಾನು ಹಾಕ್ಕೊಂಡಿರೋದು ಇವಾಗ 2 ಟೈಮ್ ಆಗೋಷ್ಟು ಅಷ್ಟೇ. ಸೊ ಜಾಸ್ತಿ ಮಾಡ್ಕೋತಾ ಇಲ್ಲ. ಜಾಸ್ತಿ ಮಾಡಿ ಇಟ್ಕೋಬೋದು, ಬಟ್ ಟೈಮ್ ಬೇರೆ ಆಗೋಗಿತ್ತು. ಇವತ್ತು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಈ ರೀತಿ ಸ್ವಲ್ಪ ಮಾಡ್ಕೊಂಡು ಲೈಟಾಗಿ ಬೇಗ ಬೇಗ ಮಾಡ್ಕೊಂಡು ಹೋಗೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಒಂದು ಫ್ರೈ ಮಾಡಿದ್ದೀನಿ, ಮತ್ತು ಅದ್ರ ಜೊತೆ ಮಸಾಲೆ ಜೀರಿಗೆಗಳೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತು ಕಡಲೆಬೇಳೆ, ಸ್ವಲ್ಪ ಧನಿಯಾ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿ ಲೈಟಾಗಿ ಫ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೋಬೇಕು. ಸೊ ಇಷ್ಟೇ ವಾಂಗಿಬಾತ್ ಪೌಡರ್, ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ರೀತಿ ರೆಡಿ ಪ್ಯಾಕೆಟ್ ಏನು ತೊಗೊಳ್ಳೋ ನೆಸಿಟಿ ಇರೋದಿಲ್ಲ. ಇವಾಗ ವಾಂಗಿಬಾತ್ಗೆ ಮೇನ್ ಅಂದರೆ ಬದನೆಕಾಯಿ ಅಲ್ವಾ. ಸೊ ಅದನ್ನು ಕಟ್ ಮಾಡ್ಕೋತಾ ಇದೆ. ಆಲ್ಮೋಸ್ಟ್ ಹುಳ ಇರುತ್ತೆ, ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಈಗ ಬದನೆಕಾಯಿ ಗೊಜ್ಜು ಮಾಡಲಿಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಇದು ಒಂದೊಂದು ಸರಿ ಒಂದೊಂದು ಥರ ಮಾಡ್ಬೋದು. ಇವಾಗ ಜಸ್ಟ್ ನಾನು ಯಾವ ಥರ ಮಾಡ್ತೀನಿ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಸ್ಕಿಪ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು, ಹಾಗೆಯೂ ಕೂಡ ಮಾಡ್ಬೋದು. ಇದಕ್ಕೆ ಸೋಂಪು ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಆಪ್ಷನಲ್, ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡಿರೋವಂಥ 1 2ರಿಂದ 3 ಈರುಳ್ಳಿಯಷ್ಟು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1 2 ಟೊಮ್ಯಾಟೋನ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಟೊಮ್ಯಾಟೋನ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಬಿಡಬೇಕು. ನಾವು ಬದನೆಕಾಯಿ ಹಾಕೋಕ್ಕಿಂತ ಮುಂಚೆ ನಾವು ಈರುಳ್ಳಿ ಟೊಮೆಟೊ ಎರಡೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ರೆ ಆವಾಗ ಚೆನ್ನಾಗಿರುತ್ತೆ. ಸೊ ಸಾಫ್ಟ್ ಆಗಬೇಕು ಟೊಮ್ಯಾಟೊ ಎಲ್ಲ. ಇವಾಗ ಕಟ್ ಮಾಡ್ಕೊಂಡಿರೋವಂಥ ನಮ್ಮ ಕಡೆ ಎಲ್ಲ ಮುಳ್ಗಾಯಿ ಅಂತ ಹೇಳ್ತಾರೆ ಇದಕ್ಕೆ. ಸೊ ಸಾಮಾನ್ಯ ಬೆಂಗಳೂರು ಸೈಡಲ್ಲೆಲ್ಲ ಬದನೆಕಾಯಿ ಅಂತಲೇ ಹೇಳೋದು. ಸೊ ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ನಾವು ಸಣ್ಣಕ್ಕೆ ಬೇಕಾದರೆ ಸಣ್ಣಗೆ ಕಟ್ ಮಾಡ್ಕೊಬೋದು, ಉದ್ದಕ್ಕೆ ಬೇಕಾದರೆ ಈ ಥರ ಉದ್ದ ಕಟ್ ಮಾಡ್ಕೊಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ನಾವು ರೈಸಿಗೂ ಕೂಡ ನಾವು ಉಪ್ಪು ಹಾಕ್ಕೊಳ್ಳೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ನಾವು ತುಂಬ ಒಂದು 2-3 ಥರ ಮಾಡ್ಕೋಬೋದು. ಸೊ ಯಾವ ಥರ ಮಾಡಿಕೊಂಡ್ರೂ ಇದು ಚೆನ್ನಾಗಿರುತ್ತೆ. ಇದು ಗೊಜ್ಜು ಸಪ್ರೇಟ್ ಮಾಡ್ಕೊಂಡು ನಾವು ರೈಸ್ ಕೂಡ ಸಪ್ರೇಟಾಗಿ ಮಾಡ್ಕೋಬೋದು. ಗೊಜ್ಜು ಮತ್ತು ಮಾಡ್ಕೊಂಡು ರೈಸ್ ಕಲಿಸ್ಕೋಬೋದು, ಇಲ್ಲಾಂದರೆ ಕುಕ್ಕರಲ್ಲಿ ಡೈರೆಕ್ಟಾಗಿ ನಾವು ಕೂಗಿಸ್ಕೋಬೋದು, ಆ ಥರ ಮಾಡ್ಕೋಬೋದು. ಸೊ ಇವಾಗ ಬದನೆಕಾಯಿ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ 1 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಅದು ಬೇಯೋಕ್ಕೆ ಸಾಫ್ಟ್ ಆಗಬೇಕು ಬದನೆಕಾಯಿ ಹಾಗೆ. ಸೊ ನೋಡಿ ಈ ಥರ ಆಗಿರಬೇಕು. ಈ ಥರ ಆಗಿದ್ದರೆ ಸಾಕು. ಇವಾಗ ನಾನು ಇದಕ್ಕೆ ಮಸಾಲೆ ಪೌಡರ್ ಹಾಕ್ಕೋತಾ ಇದ್ದೀನಿ. ಮಸಾಲೆ ಅಂದರೆ ನಾನು ಆವಾಗಲೇ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ವಾಂಗಿಬಾತ್ ಪೌಡರ್ನ. ಇದಕ್ಕೆ ನಾವು ಹುಣಸೆ ಹುಳಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಬಟ್ ನಾನು ಹುಣಸೆ ಹಣ್ಣು ನೆನೆಸಿರಲಿಲ್ಲ. ಹುಣಸೆ ಹಣ್ಣು ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ, ಹಾಗಾಗಿ ಹುಣಸೆಹಣ್ಣು ಹಾಕಲಿಲ್ಲ. ಜಸ್ಟ್ ಹಾಗೆ ಸಿಂಪಲ್ಲಾಗಿ ಇಷ್ಟು ಮಾಡಿದ್ದಂಥದ್ದು. ಸೊ ಇದು ಕೂಡ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಇದಕ್ಕೆ ನಾನು ಡೈರೆಕ್ಟಾಗಿ ರೈಸ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಾವು ಸಪ್ರೇಟಾಗಿ ಗೊಜ್ಜಿಟ್ಕೊಂಡು ಮತ್ತೆ ಕಲಿಸ್ಕೊಂಡು ತಿಂತೀವಿ ಅಂದರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ. ಸೊ ಡೈರೆಕ್ಟಾಗಿ ಈ ಥರ ಬಾಣಲಿಗೆ ನಾವು ರೈಸ್ ಹಾಕ್ಕೊಂಡು ಕಲಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಕಲಸಿರೋ ರೈಸ್ಗೂ ಮತ್ತು ನೆಕ್ಸ್ಟ್ ಇನ್ನೊಂದು ಸರಿ ಗೊಜ್ಜು ಹಾಕ್ಕೊಂಡು ಕಲಸಿರೋ ರೈಸ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಸ್ವಲ್ಪ ಉರಿ ಕೆಳಗಡೆ ಸಿಮ್ಮಲ್ಲಿ ಇರಬೇಕು ರೈಸ್ ಹಾಕ್ಕೊಂಡು ಕಲಿಸುವಾಗ, ಆವಾಗ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ಸೊ ಎಲ್ಲ ಕಲಸಿದ್ದಾದಮೇಲೆ ಇವಾಗ ಮಕ್ಕಳಿಗೆ ತಿನ್ನಿಸೋಣ ಅಂತ ಹೇಳಿ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಸ್ನಾನ ಎಲ್ಲ ಆಯಿತು. ತಿಂಡಿನೂ ಕೂಡ ಮಾಡಿಟ್ಟಿದೆ, ಮಕ್ಕಳೆಲ್ಲ ತಿಂದರು ತಿಂಡಿನ. ಇವಾಗ ಧರ್ಮಸ್ಥಳದ ಪ್ರಸಾದ ಇತ್ತು. ಸೊ ಅಮ್ಮ ಅಪ್ಪ ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲ, ಧರ್ಮಸ್ಥಳ ಪ್ರಸಾದ ಇತ್ತು. ಅದನ್ನು ನಾನು ಇಲ್ಲಿ ಒಬ್ಬರು ಮನೆಗೆ ಕೊಡಬೇಕಾಗಿತ್ತು, ಹಾಗಾಗಿ ಅದನ್ನು ಪ್ಲೇಟಿಗೆ ಹಾಕಿ ಪಾಪು ಹತ್ರ ಕೊಟ್ಟು ಕಳಿಸ್ದೆ ನಾನು, ಕೊಟ್ಬಿಟ್ಟು ಬಾ ಅಂತ ಹೇಳಿ.
ಸೊ ಧರ್ಮಸ್ಥಳ ಪ್ರಸಾದ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಜೊಳ್ಳು ಥರ ಬರುತ್ತಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ನಾವು ಫಸ್ಟು ತುಂಬ ಜಾಸ್ತಿ ಹೋಗ್ತಾ ಇದ್ರಲ್ಲ, ಹಾಗಾಗಿ ಸಖತ್ ಇಷ್ಟಪಡ್ತಾಯಿದ್ದೆ ತಿನ್ನಲಿಕ್ಕೆ. ಇವಾಗ ಸ್ವಲ್ಪ ಕಡಿಮೆ. ಇವಾಗೇನು ನಾನು ಹಾಕ್ತಾಯಿದ್ದೀನಿ, ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಜೊಳ್ಳು ಥರ ಬರುತ್ತಲ್ಲ, ಅದು ತಿನ್ನಲಿಕ್ಕೆ. ಸೊ ಆಲ್ಮೋಸ್ಟ್ ನಾನೇ ಆ ಪ್ಯಾಕೆಟ್ನ ಖಾಲಿ ಮಾಡಿದ್ದೀನಿ ತಿಂದು. ಇವಾಗ ಮನೇಲಿ ಇವ್ರು 3 ಜನಕ್ಕೂ ಹಾಕ್ತಾಯಿದ್ದೆ, ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ. ಅದನ್ನು ಕೊಟ್ಟಾದಮೇಲೆ ಅವ್ರ ಮನೆಯಿಂದ ನಂಜನಗೂಡ್ದು ಪ್ರಸಾದ ತಂದುಕೊಟ್ರು, ಕಲ್ಲು ಸಕ್ಕರೆ ಮತ್ತು ತೀರ್ಥ. ಸೊ ಇವಾಗ ತೀರ್ಥ ಇತ್ತಲ್ಲ, ಅದನ್ನು ಇವರಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಿದ್ದೆ ಕುಡಿಲಿಕ್ಕೆ ಅಂತ ಹೇಳಿ. ಇವಾಗ ಇದಕ್ಕೆ ಪ್ಯಾರೆಂಟ್ ಟೀಚರ್ಸ್ ಮೀಟಿಂಗ್ ಇತ್ತು. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೆ. 4 ಜನನೂ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಮ್ಮದು 2 ವೀಲರಲ್ಲಿ ಬಂದು 4 ಜನ ಹೋಗ್ಬೋದು, ಇಷ್ಟು ದಿನ ಹೋಗ್ಬೋದಾಗಿತ್ತು. ಬಟ್ ಇವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ನನ್ನ ಮಗ ಸಣ್ಣವನು ದೊಡ್ಡವನಾಗ್ತಿದ್ದಾನೆ, ಹೈಟ್ ಬೆಳೀತಾ ಇದ್ದಾನಲ್ವ, ಹಾಗಾಗಿ ಮುಂದೆ ಅವ್ನು ನಿಂತ್ಕೊಂಡ್ರೆ ರೋಡ್ ಕಾಣಿಸೋದಿಲ್ಲ, ಸೈಡ್ ಮಾಡಿ ನಿಂತ್ಕೋಬೇಕು. ಹಾಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೂ ಅಡ್ಜಸ್ಟ್ ಮಾಡ್ಕೊಂಡು 4 ಜನ ಹೋಗ್ತೀವಿ. ಸೊ ಅಲ್ಲಿಂದ ಸ್ಕೂಲಿಂದ ಅಲ್ಲಿ ಯಾವುದೇ ವೀಡಿಯೋನ ಮಾಡಲಿಕ್ಕಾಗಲಿಲ್ಲ. ಸೊ ಅಲ್ಲಿಂದ ಡೈರೆಕ್ಟಾಗಿ ರಿಲಯನ್ಸಿಗೆ ಬಂದ್ವಿ. ರಿಲಯನ್ಸಲ್ಲಿ ಒಂದು 3-4 ಐಟಮ್ ತೊಗೋಬೇಕಾಗಿತ್ತು. ಆ್ಯಕ್ಚುಲಿ ರೇಷನ್ ಎಲ್ಲ ತೊಗೊಂಡು ಹೋಗಿದ್ವಿ, ಬಟ್ ಏನೇ ತೊಗೊಂಡೋದ್ರೂ ಎಲ್ಲಾದರೂ ಒಂದು ಸ್ವಲ್ಪ ಮಿಸ್ ಮಾಡಿರ್ತೀವಿ. 1-2 ಐಟಮ್ ಅಂತೂ ಮರೆತು ಬಿಟ್ಟಿರ್ತೀವಿ. ಸೊ ಹಂಗಾಗಿ ತೊಗೊಂಡೋಗೋಣ ಅಂತೇಳಿ ನೋಡೋಣ ಅಂತ ರಿಲಯನ್ಸಿಗೆ ಬಂದ್ವಿ. ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಲ್ಲಿ ಜಾಸ್ತಿ ರಿಲಯನ್ಸು, ಇಲ್ಲ ಮೆಟ್ರೋ, ಇಲ್ಲಾಂದರೆ ಬಿಗ್ ಬಜಾರು ಈ ಥರ ಹೋಗ್ತಾಯಿದ್ವಿ. ಬಟ್ ಇಲ್ಲಿ ಇದು ಕಡೂರಲ್ಲಿ ಬಂದು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ರಿಲಯನ್ಸಿಗೆ ಬಂದಿದ್ದು. ಸೊ ಎಷ್ಟು ಸುಮಾರು 8 to 9 ಮಂತ್ ಏನೋ ಆಗಿತ್ತು. ನಾರ್ಮಲ್ ಹೋಲ್ಸೇಲ್ ಅಂಗಡಿಲೇ ತೊಗೋತಾ ಇದ್ವಿ, ಬಟ್ ಇಲ್ಲಿ ರಿಲಯನ್ಸಲ್ಲಿ ನೋಡೋಣ ಅಂತೇಳಿ ಬಂದ್ವಿ. ನಾನು ಪನ್ನೀರೆಲ್ಲ ತೊಗೊಂಡೋಗೋಣ ಅಂತ ಬಂದೆ. ಆ್ಯಕ್ಚುಲಿ ಬಂದ ಮೇಲೆ ಪನ್ನೀರೆಲ್ಲ ಮರ್ತೇ ಹೋಗಿದ್ದೀನಿ. ಆಮೇಲೆ ತುಪ್ಪ ತೊಗೋಬೇಕಾಗಿತ್ತು, ಹಾಗಾಗಿ 1 kg ಅಷ್ಟು ತುಪ್ಪನ ತೊಗೊಂಡೆ. ಇದೇನಪ್ಪ ಊರಲ್ಲಿದ್ದೀರಾ, ತುಪ್ಪ ಬೆಣ್ಣೆ ಸಿಗಲ್ವಾ, ಈ ರೆಡಿ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ಬೋದು ನೀವು. ಬಟ್ ಸಿಗತ್ತೆ, 650 kg ಅಂತೆ ಇಲ್ಲಿ. ಬಟ್ ನಮಗೆ ಈ ಟೈಮ್ಗೆ ಸಿಗಲಿಲ್ಲ. ಮತ್ತು ರೆಡಿ ತುಪ್ಪ ನಂದಿನಿ, ನಾವು ಬ್ಯಾಂಗ್ಳೂರಲ್ಲಿರುವಾಗಿಂದಲೂ ನಾವು ನಂದಿನಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು. ಹಾಗಾಗಿ ಸರಿ ನಂದಿನಿನ ತೊಗೊಂಡ್ವಿ. ಹಾಗಾಗಿ ಬಿಲ್ಲೆಲ್ಲ ಆಯಿತು, 1200 ರೂಪಾಯಿ ಆಯಿತು ಬಿಲ್ ಅಷ್ಟೇ. ಸೊ ಲಾಸ್ಟ್ ಟೈಮು ಈಗ ಒಂದು 15-20 ದಿನದಿಂದ ಏನೋ ರೇಷನ್ ತೊಗೊಂಡೋಗಿದ್ವಿ. ಸುಮಾರು ಒಂದು 6,500-7,000 ರೂಪಾಯಿ ರೇಷನ್ ಏನೋ ಆಗಿತ್ತು. ಸೊ ಇವಾಗ ಬಿಟ್ಟಿದ್ದ ಐಟಮ್ಗಳನ್ನ ತೊಗೊಂಡು ಬಂದ್ವಿ. ಇವಾಗ ಮನೆ ಹತ್ರ ಕೂಡ ಬಂದ್ವಿ. ನೋಡಿ ಇಷ್ಟೇ ಐಟಮ್ ತೊಗೊಂಡಿದ್ದು. ನಮಗೇನು ಅಂದರೆ ಜಾಸ್ತಿ ಬಿಲ್ ಏನೋ ಆಗಿತ್ತು ಅಂದರೆ 600 ರೂಪಾಯಿ ತುಪ್ಪನೇ ಆಯಿತು, ನಂದಿನಿ ತುಪ್ಪ 1 ಲೀಟರು. ಸೊ ಅದು ಬಿಟ್ಟರೆ ಮಕ್ಳಿಗೆ ಜ್ಯೂಸು ಮತ್ತು ಅದೆಲ್ಲ ತೊಗೊಂಡು ಬಂದಿದ್ದು. ಅದಾದಮೇಲೆ ಸಂಜೆ 5-5:15 ಆಗಿತ್ತು ನಾವು ಮನೆಗೆ ಬಂದಾಗ. ಸೊ ಸೆಂಟ್ರಲ್ಲಿ ಮತ್ತಿನ್ಯಾವುದೂ ವೀಡಿಯೋ ಮಾಡಲಿಲ್ಲ. ನೈಟಿಗೆ ನಾನು ಅಡುಗೆ ಮಾಡೋಣ ಅಂತ ಮಾಡ್ತಿದ್ದೆ. ಅವರೆಕಾಳಿತ್ತು, ಅವರೆಕಾಳು ಮತ್ತು 3 ತೊಂಡೆಕಾಯಿನೂ ಇತ್ತು, ಸ್ವಲ್ಪ ತೊಗರಿಬೇಳೆ, ಇದಿಷ್ಟನ್ನು ಹಾಕಿ ವಾಶ್ ಮಾಡಿ ನಾನು ಸಾಂಬಾರು ಮಾಡೋಣ ಅಂತ ಮಾಡ್ತಿದ್ದೆ. ಇವಾಗ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು 3-4 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು. ಇವಾಗ ಒಗ್ಗರಣೆ ಮಾಡೋಣ ಅಂತ ಎಣ್ಣೆ ಮತ್ತು ಸಾಸಿವೆ, ಕರಿಬೇವು, ಸ್ವಲ್ಪ ಈರುಳ್ಳಿ, 1 ಅಥವಾ 2 ಈರುಳ್ಳಿ, ಇದಿಷ್ಟನ್ನು ಹಾಕಿ ಫ್ರೈ ಮಾಡಿ 1-2 ಟೊಮ್ಯಾಟೊನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಖಾರ ರುಬ್ಬಲಿಕ್ಕೆ ಮಸಾಲೆಗೆ ತೆಂಗಿನಕಾಯಿ ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ಬೇಯಿಸ್ಕೊಂಡಿರೋವಂಥ ಅವರೆಕಾಳು ಮತ್ತು ತೊಗರಿಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದಿತ್ತಲ್ಲ ಅದನ್ನು, ಮತ್ತು ಒಗ್ಗರಣೆ ಮಾಡಿರೋದು ಸ್ವಲ್ಪ, ಇದಿಷ್ಟನ್ನು ಹಾಕಿ ರುಬ್ಕೊಂಡು ಬರಬೇಕು. ನಾವು ಇದಕ್ಕೆ ನಾರ್ಮಲ್ ನಾನು ಸಾಂಬಾರು ಮಾಡಿದಾಗೆಲ್ಲ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ಸೊ ನಂಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ಹಾಗಾಗಿ ಬರೀ ನಾನು ರುಬ್ಕೊಳ್ಳಿಕ್ಕೆ ನಾನು ಇಷ್ಟನೇ ಹಾಕೋ ಅಂಥದ್ದು. ಇವಾಗ ರುಬ್ಕೊಂಡಿರೋ ಅಂಥದ್ದೆಲ್ಲ ಹಾಕ್ಬಿಟ್ಟು ನಮಗೆ ಎಷ್ಟು ತಿಕ್ನೆಸ್ ಬೇಕೋ ನೋಡ್ಕೊಂಡು ಇವಾಗ ಸಾಂಬಾರು ರೆಡಿ ಆಯಿತು, ಹಾಕಿದ್ದೀನಿ. ಇವಾಗ ರೈಸ್ ಕೂಡ ಆಗಿದೆ, ಸಾಂಬಾರು ಕೂಡ ಆಗಿದೆ. ಇವಾಗ ಮುದ್ದೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಸೊ ಆಲ್ಮೋಸ್ಟ್ ಮುದ್ದೆ ಇರಲೇಬೇಕು, ಮುದ್ದೆ ಇಲ್ಲ ಅಂದರೆ ಸರಿ ಹೋಗೋದೇ ಇಲ್ಲ. ಬರೀ ರೈಸ್ ತಿಂದು ಬೇಜಾರಾಗೋಗುತ್ತೆ. ತುಂಬ ದಿನವೇ ಆಗೋಯಿತು ನಾನು ಮುದ್ದೆ ಮಾಡ್ದಲೆ, ಅಂದರೆ ಒಂದು 2-3 ದಿನ ಗ್ಯಾಪೇನೋ ಆಯಿತು. ಹಾಗಾಗಿ ಇವತ್ತು ಮುದ್ದೆ ಮಾಡೋಣ ಅಂಥೇಳಿ ಮಾಡ್ತಿದ್ದೆ. ಇನ್ಮೇಲೆ ಆದಷ್ಟು ಡೈಲಿ ನೈಟ್ ಮುದ್ದೆ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ನಾವು ಫಸ್ಟೆಲ್ಲ ಮುದ್ದೆ ಜಾಸ್ತಿ ಮಾಡ್ತಾಯಿದ್ವಿ, ಬಟ್ ಈಗ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಮಾಡೋದು.
ಇರೋದನ್ನು ತಿನ್ಕೊಂಡು ಸುಮ್ಮನೆ ಇರೋಂಗಾಗತ್ತೆ. ಇಲ್ಲಾಂದರೆ ರೈಸ್ ಇತ್ತು ಅಂದರೆ ರೈಸೇ ಮಾಡಿಬಿಡ್ತೀನಿ, ಇಲ್ಲಾಂದರೆ ಸಾಂಬಾರು ಇತ್ತು ಅಂದರೆ ಅದಕ್ಕೆ ರೈಸ್ ಮಾಡ್ತೀನಿ, ಈ ಥರ ಎಲ್ಲ ಅಂದ್ಕೊಂಡು ಸುಮ್ಮನಿದ್ದೆ. ಸೊ ಇವಾಗ ಮುದ್ದೆ ಮಾಡ್ತಾಯಿದ್ದೆ. ನೀರು ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ನಾವು ಸ್ವಲ್ಪ ರಾಗಿ ಹಿಟ್ಟು ಮತ್ತು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹಾಕಿ ಈ ತಿಕ್ನೆಸ್ಸಲ್ಲಿರಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಇರಬೇಕು. ಈ ಥರ ಸ್ವಲ್ಪ ಕುದಿ ಬಂದ ಮೇಲೆ ನಾವು ಇದಕ್ಕೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅಂದರೆ ಫಸ್ಟೇ ನೀರು ಹಿಟ್ಟು ಎಲ್ಲ ಹಾಕಿ ನಾವು ಅಂಬ್ಲಿ ಥರ ಮಾಡ್ಕೋತೀವಲ್ವ, ಗಂಜಿ ಥರ ಮಾಡ್ತೀವಲ್ಲ, ಆ ಥರ ಮಾಡಿಕೊಂಡು ಕೂಡ ಡೈರೆಕ್ಟಾಗಿ ಹಿಟ್ಟು ಹಾಕ್ಬೋದು. ಬಟ್ ಈ ಥರನೂ ಮಾಡ್ಕೋಬೋದು. ಇವಾಗ ಆಲ್ಮೋಸ್ಟ್ ಗಂಟಾಗುತ್ತೆ ಮುದ್ದೆ. ಯಾವಾಗ ಮಾಡಿದ್ರೂ ಗಂಟಾಗುತ್ತೆ ಅಂದರೆ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಅಥವಾ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಸ್ವಲ್ಪ ಅದನ್ನು ಕುದಿಸೋದ್ರಿಂದ ಗಂಟಾಗೋದಿಲ್ಲ. ಸೊ ತುಂಬ ಚೆನ್ನಾಗಿ ಬರುತ್ತೆ, ಒಂಥರ ಮುದ್ದೆನೇ ಸಾಫ್ಟಾಗಿ ಬರುತ್ತೆ. ತುಪ್ಪ ಅಥವಾ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೂ ಸಾಕು. ಇವಾಗ ಸ್ವಲ್ಪ ಹೊತ್ತು ಬೇಯಿಸಿದ್ಮೇಲೆ ಒಂದು 10 ನಿಮಿಷ ನಾನು ಇದನ್ನು ಬೇಯಿಸಿದ್ದೀನಿ. ಯಾಕೆಂದರೆ ರಾಗಿ ಹಿಟ್ಟಲ್ವ, ಹೊಟ್ಟೆ ನೋವು ಬರುತ್ತೆ. ನಾನಿಲ್ಲಿ ಮುದ್ದೆ ಕೋಲು ಯೂಸ್ ಮಾಡ್ತಾ ಇಲ್ಲ. ಮುದ್ದೆ ಮಾಡಲಿಕ್ಕೆ ನಾರ್ಮಲ್ ಚಮಚ ಏನು ಬರುತ್ತೆ, ಸ್ಪೂನ್ ಏನು ಬರುತ್ತೆ, ಅದರಲ್ಲೇ ನಾನು ಮುದ್ದೆನ ತಿರುಗ್ತಾ ಇದ್ದೀನಿ. ಮುದ್ದೆ ಕೋಲು ನನಗೆ ಬೇಕೇ ಬೇಕು ಅಂತ ಏನಿಲ್ಲ. ಅನ್ನದ್ದು ಚಮಚ ಬರುತ್ತಲ್ಲ, ಅದರಲ್ಲೂ ಕೂಡ ನಾನು ತಿರುಗ್ತೀನಿ ಮುದ್ದೆನ. ಸೊ ಇವಾಗ ತಿರುಗಿಸಿದ್ದಾದಮೇಲೆ ಮತ್ತೆ ಒಂದು 2 ನಿಮಿಷ ಈ ಥರ ಪ್ಲೇಟು ಮುಚ್ಚಿಬಿಟ್ಟು ಸಿಮ್ಮಲ್ಲಿಟ್ಟು ಈ ಥರ ತಿರುಗಿಸ್ಕೊಂಡು ಒಂದೊಂದು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ರೀತಿ ಎಷ್ಟು ಚೆನ್ನಾಗಿ ಕೂಡಿಸ್ತೀವೋ ಅಷ್ಟೇ ಚೆನ್ನಾಗಿ ಮುದ್ದೆ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಹಾಗೆ ಅದೇ ಪ್ಲೇಟಲ್ಲೇ ಮುಚ್ಚಿದ್ದೆ ಅಲ್ವಾ, ಸೊ ಅದೇ ಪ್ಲೇಟಲ್ಲೇ ಕಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಂಗೆ ಉಲ್ಟಾದಲ್ಲೇ ಕಟ್ತಾಯಿದ್ದೆ. ಸೊ ತುಂಬ ಚೆನ್ನಾಗಿ ಬರುತ್ತೆ, ಒಂದು ಚೂರು ಕೂಡ ಗಂಟಿರೋದಿಲ್ಲ. ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪನೂ ಕೂಡ ಗಂಟಿಲ್ದಂಗೆ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರಿಗೇನೆ ಬಿಸಿ ಬಿಸಿ ಮುದ್ದೆ ಕಟ್ಕೊಟ್ಟು ಹಾಕ್ತಾಯಿದ್ದೆ. ಸೊ ಅವರೆಕಾಳು ಸಾಂಬಾರು ಜೊತೆ ಮುದ್ದೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಅವರೆಕಾಳು ತಿನ್ನಲ್ಲ ಮಕ್ಕಳು. ಅವರೆಕಾಳು ತರಕಾರಿ ಆಮೇಲೆ ಟೊಮ್ಯಾಟೊ, ಈರುಳ್ಳಿ, ಕರಿಬೇವು ಎಲ್ಲ ಸೈಡಿಗೆ ಇಡ್ತಾರೆ, ಏನೂ ತಿನ್ನೋದಿಲ್ಲ. ಹಾಗಾಗಿ ಸ್ವಲ್ಪ ತುಪ್ಪ ಹಾಕಿ ಇವಾಗ ಹಾಕ್ಕೊಡ್ತಾಯಿದ್ದೀನಿ ಇಬ್ಬರಿಗೂ. ರೆಡಿ ತುಪ್ಪ ತೊಗೊಂಡೋದ್ರೂ ಕಾಯಿಸ್ಬೇಕು. ಅದಕ್ಕೆ ನಾವೇನು ಬೆಳ್ಳುಳ್ಳಿ ಎಲೆ ಎಲ್ಲ ಹಾಕಿ ಕಾಯಿಸ್ತೀವಿ, ಆ ಥರ ಕಾಯಿಸ್ಬೇಕು. ಸದ್ಯಕ್ಕೆ ಇವತ್ತು ಒಂದು ದಿನ ತಿನ್ನಲಿ ಅಂತೇಳಿ ಈ ರೀತಿ ಹಾಕ್ಕೊಡ್ತಾಯಿದ್ದೆ ಇಬ್ಬರಿಗೂ. ಮುದ್ದೆ ಸಾಮಾನ್ಯ ಮಕ್ಕಳು ತುಂಬಾ ಮುದ್ದೆ ಇಷ್ಟಪಡ್ತಾರೆ. ಮುದ್ದೆ ತಿಂದರೆ ಅನ್ನನೇ ತಿನ್ನೋಲ್ಲ, ಅಷ್ಟು ಇಷ್ಟಪಡ್ತಾರೆ, ಮುದ್ದೆ ರೊಟ್ಟಿ ಏನೆಲ್ಲ. ಸೊ ನಮಗೂ ಕೂಡ ಮುದ್ದೆ ಅಂದರೆ ತುಂಬಾ ಇಷ್ಟ. ಮುದ್ದೆ, ರೊಟ್ಟಿ, ಚಪಾತಿ ಸ್ವಲ್ಪ ಮಕ್ಕಳು ಜಾಸ್ತಿ ಇಷ್ಟಪಡ್ತಾರೆ. ನಮಗೂ ಚಪಾತಿ ಅಂದರೆ ಇಷ್ಟ, ಬಟ್ ಮುದ್ದೆ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಇವಾಗ ನೋಡಿ ಅವರೆಕಾಳು ಜೊತೆ ಮುದ್ದೆ ಒಳ್ಳೆ ಕಾಂಬಿನೇಷನ್. ರೈಸ್ ಕೂಡ ರೆಡಿಯಾಗಿದೆ. ಇವಾಗ ನೈಟ್ಗೆ ಮಕ್ಕಳಿಗೆ ಸ್ವಲ್ಪ ಬಾದಾಮಿ ಮತ್ತು ನಮ್ಮನೆಯವ್ರಿಗೆ ಚಿಯಾ ಸೀಡ್ಸ್ನ ನೆನೆಸ್ತಾ ಇದ್ದೆ. ಸೊ ತಂಪಾಗಿರುತ್ತೆ. ಹಾಗಾಗಿ ಇದು ಬೆಳಗ್ಗೆನೇ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಓಕೆ, ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.